ಎಲ್ಲರಿಗೂ ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ಬದುಕಿನ ಪಯಣದಲ್ಲಿ ನಾವು ಹಲವು ತಿರುವುಗಳನ್ನ ನೋಡ್ತೀವಿ. ಕೆಲವೊಮ್ಮೆ ಈ ತಿರುವುಗಳಲ್ಲಿ ನಾವು ಕಳೆದು ಹೋಗೋದು ಉಂಟು. ಹೀಗೆ ಕಳೆದು ಹೋದಾಗ ಹಲವು ಬಾರಿ ನಾವು ಬದುಕಿನ ಅರ್ಥ ಕಂಡುಕೊಂಡ್ರೆ ಕೆಲವು ಬಾರಿ ನಮ್ಮನ್ನೇ ನಾವು ಕಂಡುಕೊಳ್ತೀವಿ. ಈ ರೀತಿ ಕಾಣೆಯಾಗಿ ಕಂಡುಕೊಂಡ ಅನುಭವಗಳು ಕವಿತೆಯಾಗಿ ಮೂಡಿದಾಗ ಮನಸ್ಸಿಗೆ ತುಂಬಾ ಮುದ ನೀಡುತ್ತೆ. ಇವತ್ತು ನಾವು ಪರಿಚಯ ಮಾಡ್ಕೊಡ್ತಿರೋ ಪುಸ್ತಕ ಕೂಡ ಇಂಥದೇ ಒಂದು ಕವನ ಸಂಕಲನ. ಇದು ನಾವು ಓದಿದ್ದು ವಿಭಾಗದ ಮೊದಲ ಕವನ ಸಂಕಲನ ಪರಿಚಯ. ಈ ಕವನ ಸಂಕಲನ ಕವಯಿತ್ರಿ ಶರ್ಮಿಳಾ ಅವರು ಬರೆದಿದ್ದು. ಇದು ಅವರ ಮೊದಲ ಕವನ ಸಂಕಲನ ಕೂಡ. ಪುಸ್ತಕದ ಹೆಸರು ಕಾಣೆಯಾದಾಗ ಕಂಡದ್ದು. ಈ ಪುಸ್ತಕದಲ್ಲಿ ಶರ್ಮಿಳಾ ಅವರು 3 ರೂಪದಲ್ಲಿ ನಮ್ಮ ಮುಂದೆ ಕಾಣಿಸಿಕೊಳ್ತಾರೆ. ಕ್ಷಮಾಶಾಸ್ತ್ರಿಯಾಗಿ ಆಧ್ಯಾತ್ಮ ಜೀವನದ ಅನುಭವಗಳನ್ನು ಕವಿತೆಯ ರೂಪದಲ್ಲಿ ತೆರೆದಿಟ್ರೆ, ಸಾವಿತ್ರಿಯಾಗಿ ತಮ್ಮ ಪ್ರಿಯವ ಜೀವನದ ಹಲವು ಮಜಲುಗಳನ್ನ ನಮ್ಮ ಮುಂದೆ ತೆರೆದಿಡ್ತಾರೆ. ಇನ್ನು ಶಮ್ಮಾಳಾಗಿ ಅವರ ತಾಯಿಯಾಗಿ ಪಡೆದ ಅನುಭವವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವರ ಕವನಗಳು ಬಹಳ ಸರಳವಾಗಿದ್ದು ಓದುಗರಿಗೆ ತಮ್ಮ ಜೀವನದ ಕೆಲವು ಅನುಭವಗಳನ್ನು ಮರುಕಳಿಸುವಂತೆ ಮಾಡುತ್ತವೆ. ಯಾವುದೇ ಅಡೆತಡೆಗಳಿಲ್ಲದೆ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಒಬ್ಬ ಗೆಳತಿಯಂತೆ ಅಥವಾ ತಾಯಿಯಂತೆ, ಪ್ರೇಯಸಿಯಂತೆ ಶರ್ಮಿಳಾ ಅವರು ನಮ್ಮ ಮುಂದೆ ಕಾಣಸಿಗುತ್ತಾರೆ. ಕಡೆಗೆ ಇದು ನಮ್ಮದೇ ಜೀವನದ ಅನುಭವವೇನೋ ಎನ್ನುವಷ್ಟರ ಮಟ್ಟಿಗೆ ಅವರ ಕವಿತೆಗಳು ಮನದಾಳದಲ್ಲಿ ಉಳಿದುಕೊಳ್ಳುತ್ತವೆ. ಇವರ ಕವನ ಸಂಕಲನದಿಂದ ನಮ್ಮ ಮೆಚ್ಚಿನ ಸಾಲುಗಳು ನಿಮಗಾಗಿ. ಜೊತೆ ಸಾಗೋಣ ಬಾ ಬೆಳಕೆ, ದಾರಿ ಮುಗಿಯುವವರೆಗೆ, ಒಗಟುಗಳ ಬಿಡಿಸುತ್ತಾ ಅನಂತ ಆನಂದದ ಊರಿನವರೆಗೆ, ಮುಪ್ಪಿನಲ್ಲಿ ಮದ ಕೆಡವಿ ಮರಳೋಣ ಸರಿದಾರಿಗೆ, ಕರ್ಪೂರದಂತಹ ಗೆಲುವಿನ ಘಮ ಮಾಯವಾದ ಮೇಲೆ. ಸಹಜ ಹೆಜ್ಜೆಗಳಿಗೂ ಉದ್ದೇಶಗಳ ನಂಟಿಸಿ, ಸ್ಥಳಗಳಿಗೆ ನೀ ಹೇಳಿ ಹೋದ ಗುಟ್ಟುಗಳ ಬಾಯಿ ಬಿಡಿಸಲು ಪಡುತ್ತಿರುವೆ ಹರಸಾಹಸ, ಪ್ರತಿಗುಟ್ಟಲು ನನ್ನದೇ ಹೆಸರ ಕೇಳು ಸ್ವಾರ್ಥ. ಎಲ್ಲವನ್ನೂ ಸುಂದರಗೊಳಿಸುವ ನಿನ್ನ ಕಂಗಳ ಪ್ರತಿ ಮಿಟುಕಿನ ಕ್ಷಣದಲ್ಲೂ ನಾನೇ ಇರುವ ಆಸೆ, ನೀ ಗ್ರಹಿಸುವ ಛಾಯೆಯಾಗಿ ಪ್ರತಿ ಸೆರೆಯಲ್ಲೂ ಸ್ಥಳ ದಕ್ಕಿಸಿಕೊಂಡು ಮೆರೆವ ಸ್ವಾರ್ಥ. ರಾಟೆ ತಿರುಗಿಸ್ತಾ ಕೆಡದಂತೆ ಕೊಡದಾಕಾರವೆಲ್ಲೂ ಮಾಡಿ ಮುಗಿಸಿದ ಕುಂಬಾರನ ತೃಪ್ತಿ ಕೊಡ ಅಡುಗೆಗಾದಾಗಲೇ. ಅಳುವ ವಿಧಗಳು ಹೆಚ್ಚಾಗಿ ಒದೆಯುವ ಕಾಲ್ಗಳು ಬಲವಾಗಿ, ಆ ಹೂಗಳನ್ನೆಲ್ಲ ಪೋಣಿಸುತ್ತಾ ಅಮ್ಮ ಎಂದಷ್ಟಕ್ಕೆ ಯಶಸ್ವಿನಿ ನಾನು. ನೀವು ಕೊಂಡು ಓದಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೂ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.